ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಶೇಟ್. ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮೂಗಿನಿಂದ ರಕ್ತಸ್ರಾವ ಸಮಸ್ಯೆಗಳು ಹಾಗೂ ಅದರ ಲಕ್ಷಣಗಳು ಇರಬಹುದು, ಅದರ ಚಿಕಿತ್ಸೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದೇವೆ. ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ENT ಡಿಪಾರ್ಟ್ಮೆಂಟ್ನ ಸೀನಿಯರ್ ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ಸನಾ ಅಬೂಬಕರ್ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್, ಮೊದಲನೇದಾಗಿ ಮೂಗಿನಿಂದ ರಕ್ತಸ್ರಾವ ಅದು ಯಾವ ಕಾರಣಕ್ಕೆ ಆಗುತ್ತೆ ಅಂತ? ತುಂಬ ಕಾರಣಗಳಿಂದ ಆಗ್ಬೋದು. ವೆರಿ ಕಾಮನ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಏನಾದರೂ ಗಾಯ ಆದರೆ ಓಕೆ. ಸೊ ಎಸ್ಪೆಷಲಿ ಮಕ್ಕಳಿಗೆ ಎಲ್ಲ ಮೂಗಿಗೆ ಬೆರಳಾಕುವ ಅಭ್ಯಾಸ ಎಲ್ಲ ಇರುತ್ತೆ. ಹೌದು. ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ಸ್. ಅಲ್ಲಾದ್ರೆ ಆಟ ಆಡಬೇಕಾದ್ರೆ ಏನಾದರೂ ಆದರೆ, ಬಿದ್ದರೆ, ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಎಲ್ಲ ಯೂಶಲಿ ವೆರಿ ಕಾಮನ್, ಒನ್ ಆಫ್ ದ ರೀಸನ್ಸ್. ಓಕೆ. ಮೋಸ್ಟ್ ಕಾಮನ್ ಆಗಿ ಗಾಯ ಆಗಿ. ಮತ್ತೆ ಏನಂತ ಹೇಳಿದ್ರೆ, ಏನಾದರೂ BP ಜಾಸ್ತಿ ಆದಾಗ, ಎಸ್ಪೆಷಲಿ ಇನ್ ಓಲ್ಡರ್ ಪೀಪಲ್, ಓಕೆ, BP ಕಾಯಿಲೆ ಇರುವವರಿಗೆ ಅವರು ಟ್ಯಾಬ್ಲೆಟ್ ತಗೊಳ್ತಾ ಇರ್ಬೋದು, ಆದರೂ ಒಂದೊಂದ್ಸತಿ BP ಜಾಸ್ತಿ ಆದಾಗ ಬ್ಲೀಡಿಂಗ್ ಆಗುತ್ತೆ. ಮತ್ತೆ ಕೆಲವು ಟ್ಯೂಮರ್ಸ್ ವಿಚ್ ಇಸ್ ವೆರಿ ರೇರ್, ಟ್ಯೂಮರ್ಸ್ ಆ ಥರದಿಂದ ಬ್ಲೀಡಿಂಗ್ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ರಕ್ತದಲ್ಲಿಯೇ ತೊಂದರೆ ಇರುವ ಪ್ರಾಬ್ಲಮ್ಸ್ ಇರುತ್ತೆ ಕೆಲವರಿಗೆ. ರಕ್ತ ಅದು ಸ್ಟಾರ್ಟ್ ಆದಾಗ ಅದು ಸ್ಟಾಪ್ ಆಗಲ್ಲ, ಬ್ಲೀಡಿಂಗ್ ಸ್ಟಾಪ್ ಆಗಲ್ಲ, ಆ ತರ ಪ್ರಾಬ್ಲಮ್ಸ್ ಇದ್ದವರಿಗೆ. ಈಗ ಮೇಡಮ್, ಬಹುತೇಕವಾಗಿ ಈಗ ಸ್ಕೂಲ್ ಟೈಮಲ್ಲಿ ಪ್ರೇಯರಿಗೆಲ್ಲ ಪ್ರಾರ್ಥನೆಗೆ ನಿಲ್ಸಿರ್ತಾರಲ್ವಾ, ಅವಾಗ ಇಮಿಡಿಯೇಟ್ಲಿ ಅದು ತನ್ನಂತಾನೇ ಬ್ಲಡ್ ಬರುವಂತದ್ದು ಮೂಗಿನಿಂದ, ಆ ತರ ಎಲ್ಲ ಸಂದರ್ಭಗಳು ಬಹಳಷ್ಟು ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಮೂಗು ಅಂತ ಹೇಳಿದ್ರೆ ಅದರಲ್ಲಿ ಬ್ಲಡ್ ಸಪ್ಲೈ ತುಂಬಾ ರಿಚ್ ಬ್ಲಡ್ ಸಪ್ಲೈ ಇರೋ ಒಂದು ಸ್ಟ್ರಕ್ಚರ್ ನೋಸ್ ಅಂತ ಹೇಳಿದ್ರೆ. ಸೊ ಅದಕ್ಕೆ ಏನಾದ್ರೂ ಪ್ರೆಷರ್ ವೇರಿಯೇಷನ್ ಇಂದ ಏನಾದ್ರೂ ಚಿಕ್ಕ ಪ್ರಾಬ್ಲಮ್ ಆದ್ರೂ ಬೇಗ ಬ್ಲೀಡಿಂಗ್ ಆಗಬಹುದು. ಸೊ ಪ್ರೇಯರ್ಗೆ ನಿಂತಾಗ ಅಂತ ದಟ್ ಕುಡಂಟ್ ಎಕ್ಸಾಕ್ಟ್ ರೀಸನ್. ಮೇ ಬಿ ಏನಾದ್ರೂ ಅದರ ಹಿಂದ್ಗಡೆ ಏನಾದ್ರೂ ಪರ್ಸನ್ಗೆ ಏನಾದ್ರೂ ಪ್ರಾಬ್ಲಮ್ ಇರಬಹುದು, ಅದರಿಂದ ಬ್ಲೀಡಿಂಗ್ ಆಗಿರಬಹುದು. ಅಂದ್ರೆ ಬೈ ಸ್ಪಾಂಟೇನಿಯಸ್ಲಿ ನಾನು ಹೇಳಿದಾಗ BP ವೇರಿಯೇಷನ್ ಆದಾಗ ಸ್ಪಾಂಟೇನಿಯಸ್ ಬ್ಲೀಡ್ ಆಗ್ಬಹುದು. ಅದಲ್ಲದೆ ಸ್ಪಾಂಟೇನಿಯಸ್ಲಿ ಬ್ಲೀಡ್ ಆಗೋದು ಚಾನ್ಸಸ್ ತುಂಬಾ ಕಡಿಮೆ. ಇದು ಯಾರಿಗೆಲ್ಲ ಕಂಡು ಬರುತ್ತೆ ಅಂತ ಅಂದ್ರೆ, ಚಿಕ್ಕ ಮಕ್ಕಳಿಗೆ ಅಷ್ಟೇನಾ ಅಥವಾ ದೊಡ್ಡವರಿಗೂ ಕೂಡ? ಇದು ಎಲ್ಲ ಏಜ್ ಗ್ರೂಪಿಗೆ ಬರ್ಬೋದು, ಬಟ್ ಈಚ್ ಏಜ್ ಗ್ರೂಪ್ ಅದು ಕಾರಣಗಳು ಡಿಫ್ರೆಂಟ್ ಆಗಿರುತ್ತೆ. ಸೊ ಮಕ್ಕಳಲ್ಲಿ ವೆರಿ ಕಾಮನ್ ಆಗಿ, ಬಿಕಾಸ್ ಅವರು ಮೂಗಿಗೆ ಕೈ ಹಾಕ್ತಾರೆ, ಆಟ ಆಡ್ಬೇಕಾದ್ರೆ ಅದು ಇದು ಇಂಜುರಿ ಆಗುತ್ತೆ, ಬಾಲ್ ಮುಖಕ್ಕೆ ಬಿದ್ರೆ ಆ ತರ ಎಕ್ಸಾಕ್ಟ್ಲಿ. ಮತ್ತೆ ಯಂಗ್ಸ್ಟರ್ಸ್ಗೆ ಒಂದು 15-16 ಇಯರ್ಸ್ ಅಲ್ಲಿ ಒಂದು ರಕ್ತನಾಳದೊಂದು ಟ್ಯೂಮರ್ ಆಗುತ್ತೆ, ಎಸ್ಪೆಷಲಿ ಬಾಯ್ಸ್ ಅಲ್ಲಿ. ಸೊ ಅದರಿಂದ ಬ್ಲೀಡಿಂಗ್ ಆಗುತ್ತೆ. ಮತ್ತೆ ಎಲ್ಡರ್ಲಿಯಲ್ಲಿ ಟ್ಯೂಮರ್ಸ್ ಆರ್ ದ ಮೋಸ್ಟ್ ಕಾಮನ್ ಕಾಸಸ್. ಆಫ್ಟರ್ 60-70 ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಟ್ಯೂಮರ್ಸ್ ಇಂದನೂ ಬ್ಲೀಡ್ ಆಗುತ್ತೆ. ಓಕೆ ಓಕೆ ಮೇಡಮ್, ಇದೇ ರೀತಿ ಕಂಟಿನ್ಯೂ ಬ್ಲೀಡಿಂಗ್ ಆಗ್ತಾ ಇದ್ರೆ ಕೆಲವೊಬ್ರು ಕೇರ್ಲೆಸ್ ಮಾಡಿಬಿಡ್ತಾರೆ. ಹೋಗ್ಲಿ ಬಿಡು, ಇದು ತಲೆ ಕೆಡ್ಸ್ಕೊಳ್ಳೋ ಅಂಥದ್ದಲ್ಲ, ನಾವು ಮುಂದಿನ ಕೆಲಸ ನೋಡೋಣ ಅಂತ ಫುಲ್ ಕೇರ್ಲೆಸ್ ಅಂದ್ಬಿಡ್ತಾರೆ. ಅವರು ಏನಾಗುತ್ತೆ ಅಂತ, ಅವ್ರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಮುಂದೆ? ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಬಿಕಾಸ್ ಇದರಲ್ಲಿ ನೋಸ್ ಬ್ಲೀಡ್ ಅಲ್ಲಿ ಅದು ಯಾವಾಗ ನಾವು ಹೆಲ್ಪ್ ತಗೊಳ್ಬೇಕಂತ ಇರೋದು ಮುಖ್ಯ. ಸೊ ರಿಪೀಟೆಡ್ ಆಗಿ ಒಬ್ಬರಿಗೆ ಈ ಥರ ಬರ್ತಾ ಇದೆ, ಸ್ವಲ್ಪನೂ ಆಗಲಿ ಜಾಸ್ತಿ ಆದಾಗ ಡೆಫಿನೆಟ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಹೋಗಲೇಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ಸ್ವಲ್ಪ ಬರ್ತಾ ಇರ್ಬೋದು, ಆದ್ರೂ ಇಫ್ ಇಟ್ ಇಸ್ ರಿಕರೆಂಟ್ಲಿ ಅದೊಂದ್ಸತಿ ಆಗ್ತಾನೆ ಇರುತ್ತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ತೋರಿಸ್ಬೇಕಾಗತ್ತೆ. ಬಿಕಾಸ್ ನೋಸ್ ಅಂತ ಹೇಳಿದ್ರೆ ತುಂಬಾ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್, ನಾವು ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿರುತ್ತೆ. ಸೊ ಎಲ್ಲಿಂದ ಬ್ಲೀಡಿಂಗ್ ಬರ್ತಾ ಇದೆ, ಯಾಕೆ ಬರ್ತಾ ಇದೆ ಅಂತ ನೋಡ್ಲೇಬೇಕಾಗತ್ತೆ. ಬಿಕಾಸ್ ಇಟ್ ಇಸ್ ನಾಟ್ ನಾರ್ಮಲ್ ಟು ಹ್ಯಾವ್ ಅ ಕಂಟಿನ್ಯೂಸ್ ನೋಸ್ ಬ್ಲೀಡ್ ಆರ್ ರಿಪೀಟೆಡ್ ನೋಸ್ ಬ್ಲೀಡ್ ಅಷ್ಟೇ. ಈಗ ಮತ್ತೇನಾಗುತ್ತೆ ಅಂದ್ರೆ, ಕೆಲವೊಬ್ರು ಅನ್ಕೊಂತಾರೆ ಬ್ಲೀಡಿಂಗ್ ಆಗ್ತಾ ಇದೆ, ಇದರಿಂದ ಏನೋ ತೊಂದರೆ ಆಗೋದಿಲ್ಲ ಅಂತ. ಇದು ಎಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಅಂತ? ಬ್ಲೀಡಿಂಗ್ ಇಂದ ತೊಂದರೆ ಆಗಲ್ಲ, ಮೀನ್ಸ್ ಸ್ವಲ್ಪ ಬ್ಲೀಡ್ ಆದ್ರೆ ಓಕೆ. ಆಬ್ವಿಯಸ್ಲಿ ಜಾಸ್ತಿ ಬ್ಲೀಡಿಂಗ್ ಪೈಪ್ ತರ ಹೋಗ್ತಾ ಇದೆ, ಬಿಕಾಸ್ ಕೆಲವು BP ಜಾಸ್ತಿ ಆದಾಗಲ್ಲ ಆ ತರ ಹೋಗುತ್ತೆ. ಟ್ಯಾಪ್ ಓಪನ್ ಮಾಡಿದಾಗ ಹೇಗೆ ಸುರಿಯುತ್ತೆ ಆ ತರ ಸುರಿಯುತ್ತೆ ಬ್ಲಡ್. ಸೊ ದಟ್ ಈಸ್ ಅ ಎಮರ್ಜೆನ್ಸಿ, ಬಿಕಾಸ್ ವಿ ಹ್ಯಾವ್ ಲಿಮಿಟೆಡ್ ಬ್ಲಡ್ ಇನ್ ದ ಬಾಡಿ. ಸೊ ಅದು ಡೆಫಿನೆಟ್ಲಿ ಯು ಹ್ಯಾವ್ ಟು ಸೀಕ್ ಹೆಲ್ಪ್. ರಿಕರೆಂಟ್ ಆಗಿ ಸ್ವಲ್ಪ ಬಂದ್ರೆ ಬಿಕಾಸ್ ಆಫ್ ದ್ಯಾಟ್ ಬ್ಲೀಡಿಂಗ್ ಏನಾಗಲ್ಲ, ಬಟ್ ಅದು ಯಾಕೆ ಬರುತ್ತೆ ಆ ಕಾರಣ ಹಿಡಿಬೇಕಲ್ಲ. ಬಿಕಾಸ್ ಅದರಿಂದ ಕಾರಣದಿಂದ ಪ್ರಾಬ್ಲಮ್ ಆಗಬಹುದು. ಮತ್ತೆ ಈ
ಇದೇನು ಬ್ಲೀಡಿಂಗ್ ಆಗುತ್ತಲ್ವಾ, ಇದು ಚಿಕ್ಕ ಮಕ್ಳಿಗೆ ಅಷ್ಟೇ ಆಗುತ್ತೆ, ದೊಡ್ಡವರಿಗೆ ಆಗೋದಿಲ್ಲ, ಈ ತರ ಏನು ಸಿಸ್ಟಮ್ ಇಲ್ಲ ಅಲ್ವಾ? ಇಲ್ಲ, ಇದು ಇವಾಗ ಕಂಟಿನ್ಯೂ ಚಿಕ್ಕ ಮಕ್ಳಿಗೆ ಆಗ್ತಾ ಇದ್ರೆ ಅವ್ರು ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಈಗ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಡಾಕ್ಟರಿಗೆ ಕೇಳ್ದೇನೆ ಏನ್ ಮೆಡಿಕಲಿಗೆ ಹೋಗ್ಬಿಟ್ಟು ಅವರೇ ಏನ್ ಬೇಕು ಅದನ್ನ ತಗೊಂಡ್ಬಿಟ್ಟು ಡ್ರಾಪ್ಸ್ ಎಲ್ಲ ಹಾಕೊಂಡು ಅವರೇ ಗುಣ ಮಾಡ್ಕೊಂತಾರೆ. ಇದು ಎಷ್ಟು ಇತ್ತಿಗೆ ಸರಿ ಅಂತ? ಸಿ, ಇದು ಇಫ್ ನಮಗೆ ಕರೆಕ್ಟ್ ಅದ್ರ ಬಗ್ಗೆ ಅದರ ರೀಸನ್ ಗೊತ್ತು ಅಂತ ಹೇಳಿದ್ರೆ, ಬಿಕಾಸ್ ಮಗು ಮೂಗಿಗೆ ಬೆರಳು ಹಾಕಿದ ಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು, ಆ ಥರ ನಮಗೆ ರೀಸನ್ ಗೊತ್ತು ಅಂತ ಹೇಳಿದರೆ ಓಕೆ, ವಿ ಕ್ಯಾನ್ ವೇಟ್. ಇಟ್ ಇಸ್ ನಾಟ್ ಅನ್ ಎಮರ್ಜೆನ್ಸಿ ಆರ್ ಸಮಥಿಂಗ್ ಟು ಬಿ ವರಿಡ್ ಅಬೌಟ್. ಬಟ್ ರಿಕರೆಂಟ್ ಆಗಿ ಏನೂ ಕಾರಣ ಇಲ್ಲದೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ ಡೆಫಿನೆಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಅದು ಯಾವ ರೀತಿ ನೀವು ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ? ಅದಕ್ಕೆ ಫಸ್ಟ್ ನಾವು ಅದು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್, ನಾವು ನಮ್ದು ಬ್ಲೀಡಿಂಗ್ ಪ್ರೊಫೈಲ್ಸ್ ಎಲ್ಲ ಹೇಗಿದೆ ಅಂತ ನೋಡ್ತೀವಿ. ಮತ್ತೆ ನಾವು ಎಂಡೋಸ್ಕೋಪಿ ಮಾಡ್ತೀವಿ. ಮೂಗೊಳಗಡೆ ಹೇಗಿದೆ, ಮೂಗೊಳಗಡೆದು ಲೈನಿಂಗ್ ಕರೆಕ್ಟ್ ಇದೆಯಾ, ಏನಾದರೂ ಗ್ರೋತ್ಸ್ ಇದೆಯಾ, ಬೇರೆ ಏನಾದರೂ ತೊಂದರೆಗಳು ಇದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಎಂಡೋಸ್ಕೋಪಿ ಮೂಗಿಗೆ ಟ್ಯೂಬ್ ಹಾಕಿ ನೋಡ್ತೀವಿ, ಲೈಟ್ ಹಾಕಿ ನೋಡ್ತೀವಿ. ಅದು ಯಾವ ಕಾರಣಕ್ಕೆ ಬ್ಲಡ್ ಬರುತ್ತೆ ಮೇಡಮ್? ಅದು ಲೈಕ್ ಐ ಸೆಡ್, ಈಚ್ ಏಜ್ ಗ್ರೂಪ್ ಅಲ್ಲಿ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ಸೊ ಇಟ್ಸ್ ದ ಸೇಮ್ ಕ್ವೆಶನ್ ವಾಟ್ ವಿ ಹ್ಯಾವ್ ಹ್ಯಾಡ್ ರಿಪೀಟೆಡ್ ಲಾಸ್ಟ್ ಟೈಮ್. ಟ್ರಾಮಾ ಆಗಿರ್ಬೋದು, ಗಾಯ ಆಗಿ ಬ್ಲೀಡ್ ಆಗಬಹುದು. ಮೀನ್ಸ್ ನೀವು ಏನ್ ಕೇಳ್ತಾ ಇದ್ರೆ ಅಂದ್ರೆ ಬೇರೆ ಕಾಯಿಲೆಗೆ ರಿಲೇಟೆಡ್ ಆಗಿ ಈ ತರ ಬ್ಲಡ್ ಬರುತ್ತಾ, ಅಥವಾ BP ಅಥವಾ ಏನೋ ಇಂಜುರಿ? ನಾನು ಹೇಳಿದಂಗೆ ಮೂಗಂದು ಬ್ಲಡ್ ಸಪ್ಲೈ ತುಂಬಾ ರಿಚ್ ಆಗಿರುತ್ತೆ. ಓಕೆ, ಸಿ, ನಮ್ಮ ಬ್ಲಡ್ ಸಪ್ಲೈ ಎಲ್ಲ ಆರ್ಗನ್ಸ್ಗೂ ಸೇಮ್ ಆಗಿ ಹೋಗಲ್ಲ. ಕೆಲ ಆರ್ಗನ್ಸಿಗೆ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ, ಕೆಲ ಆರ್ಗನ್ಸಿಗೆ ಅಷ್ಟಿರಲ್ಲ. ಮೂಗಿಗೆ ಅಂತ ಹೇಳಿದ್ರೆ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ. ಸೊ ಏನಾದ್ರೂ ರಕ್ತದಲ್ಲಿ BP ವೇರಿಯೇಷನ್ ಆದ್ರೂ ಬ್ಲೀಡ್ ಆಗುತ್ತೆ, ಏನಾದ್ರೂ ಸ್ವಲ್ಪ ಗಾಯ ಆದ್ರೂ ಬ್ಲೀಡ್ ಆಗುತ್ತೆ. ದಟ್ಸ್ ವೈ ನಾವು ಮೂಗಲ್ಲಿ ಬ್ಲೀಡಿಂಗ್ ಜಾಸ್ತಿ ನೋಟಿಸ್ ಮಾಡ್ತೀವಿ. ಈಗ ಚಿಕ್ಕ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ಕಂಪೇರ್ ಮಾಡಿದ್ರೆ ಯಾವ ಡಿಫ್ರೆಂಟ್ ಅಂತ ಅನ್ಸುತ್ತೆ ಬ್ಲಡ್ ಬರೋದು ಅಂತ? ಕಾರಣ ಏನು? ಚಿಕ್ಕ ಮಕ್ಕಳಲ್ಲಿ ಅಷ್ಟು ಸೀರಿಯಸ್ ಆಗಿ ಯೂಶಲಿ ಬ್ಲೀಡಿಂಗ್ ಆಗಲ್ಲ. ಓಕೆ. ದೊಡ್ಡವರಲ್ಲಿ ಏನು ಕಾಣಿಸ್ಕೊಳುತ್ತೆ ಅಂತ ಹೇಳಿದ್ರೆ BP ರಿಲೇಟೆಡ್ ನೇಸಲ್ ಬ್ಲೀಡ್. BP ಶೂಟ್ ಅಪ್ ಆದಾಗ ನೇಸಲ್ ಬ್ಲೀಡಿಂಗ್ ಆಗುತ್ತೆ. ದಟ್ ಈಸ್ ವೆರಿ ಡೇಂಜರಸ್, ಬಿಕಾಸ್ ಅದು ಇಟ್ ವಿಲ್ ಪೋರ್ ಲೈಕ್ ಅ ಟ್ಯಾಪ್. ಸೊ ಅದು ನಾವು ಸ್ಟಾಪ್ ಮಾಡದಿದ್ರೆ ಇಟ್ ಕ್ಯಾನ್ ಬಿ ಲೈಫ್ ಥ್ರೆಟ್ನಿಂಗ್ ಫಾರ್ ದ ಪೇಷಂಟ್. ಸೊ ಆ ಥರ ಬ್ಲೀಡಿಂಗ್ ಚಿಕ್ಕ ಮಕ್ಕಳಲ್ಲಿ ಯೂಶಲಿ ಆಗೋದಿಲ್ಲ. ನಾವೆಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಮೂಗಿಂದ ಬ್ಲಡ್ ಬಂತು ಅಂತೆಲ್ಲ ಕೇಳಿ ನಾವೆಲ್ಲ ಶಾಕ್ ಆಗಿದ್ದೆಲ್ಲ ಇದೆ. ಸೊ ನಾನು ಈ ಶೋದಲ್ಲಿ ನಿಮ್ಗೆ ಈ ಕ್ವಶನ್ ಅನ್ನ ಕೇಳಿದೆ. ಮತ್ತೊಂದೇನಂತ ಅಂದ್ರೆ ಮೇಡಮ್, ಇವಾಗ ಇದನ್ನ ಕಂಟ್ರೋಲ್ ಹೇಗ್ ಮಾಡೋದು ಅಂತ ಇವಾಗ ಹೇಳ್ದೆ ಅಲ್ವಾ ನಾನು ಆಗ್ಲೇ, ಕೇರ್ಲೆಸ್ ಆಗಿರ್ತಾರೆ, ಹೋಗ್ಲಿ ಬಿಡು ಅಂತ ಬಿಟ್ಬಿಡೋರು ಇರ್ತಾರೆ. ಸೊ ಇದನ್ನ ಕಂಟ್ರೋಲ್ ಕೂಡ ಮಾಡ್ಕೋಬೇಕಲ್ವಾ? ನಮ್ಮ ಆರೋಗ್ಯದ ಮೇಲೆ ನಮ್ ಕಾಳಜಿ ಇರ್ಬೇಕು. ಕರೆಕ್ಟ್. ಸೊ ನಾವು ಏನ್ ಅರ್ಥ ಮಾಡ್ಬೇಕಂತ ಹೇಳಿದ್ರೆ, ತುಂಬಾ ಜನಕ್ಕೆ ಇಮಿಡಿಯೇಟ್ ಹಾಸ್ಪಿಟಲ್ ಆಕ್ಸೆಸ್ ಇರಲ್ಲ. ಓಕೆ. ಸೊ ಆ ಸಂದರ್ಭದಲ್ಲಿ ಏನ್ ಮಾಡಬಹುದು ಇದು ಸ್ಟಾಪ್ ಮಾಡಕ್ಕೆ? ಹೌದು. ಸೊ ಫಸ್ಟ್ ಆಫ್ ಆಲ್ ಐಸ್ ಪ್ಯಾಕ್ ಆಲ್ವೇಸ್ ಹೆಲ್ಪ್ಸ್. ಐಸ್ ಪ್ಯಾಕ್ ಮೂಗ್ ಮೇಲೆ ಇಡೋದು, ಇಟ್ ವಿಲ್ ಬ್ಲಡ್ ವೆಸಲ್ಸ್ ಅನ್ನು ಅದು ಕನ್ಸ್ಟ್ರಿಕ್ಟ್ ಮಾಡಿ ಬ್ಲೀಡಿಂಗ್ ಕಡಿಮೆ ಮಾಡಿಸುತ್ತೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಮೂಗು ಪಿಂಚ್ ಮಾಡಬೇಕು. ಮೂಗು ಪಿಂಚ್ ಮಾಡಿ ಮೇಲೆ ನೋಡ್ಬೇಕಾಗುತ್ತೆ. ಬಾಯಲ್ಲಿ ಏನ್ ಬರುತ್ತೆ ಅದೆಲ್ಲ ಸ್ಪಿಟ್ ಮಾಡಿ ಇದು ಮಾಡ್ಬೇಕು, ಇಲ್ಲಾಂದ್ರೆ ಅದು ಗಂಟ್ಲಿಗೆ ಹೋಗ್ಬಿಡುತ್ತೆ, ಇರಿಟೇಷನ್ ಆಗುತ್ತೆ. ಸೊ ಇದೆರಡು, ಮೂಗು ಪಿಂಚ್ ಮಾಡೋದು ಮತ್ತೆ ಐಸ್ ಪ್ಯಾಕ್ ಅಂದ್ರೆ ನಾವು ಅಲ್ಲೇ ಬ್ಲಾಕ್ ಮಾಡ್ಬಿಡ್ಬೇಕು ಅಂತ, ಪ್ರೆಸ್ ಮಾಡಬೇಕು. ಇಟ್ ಇಸ್ ಅಬೌಟ್ ಗಿವಿಂಗ್ ಪ್ರೆಷರ್, ಕಂಪ್ರೆಷನ್. ಸೊ ಅದರಲ್ಲಿ ಸ್ವಲ್ಪ ಬ್ಲೀಡಿಂಗ್ ಕಡಿಮೆ ಆಗುತ್ತೆ. ಈ ಎರಡು ಸ್ಟೆಪ್ಸ್ ನೀವು ಮನೆಯಲ್ಲೇ ಮಾಡಬಹುದು, ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೋದು. ಓಕೆ. ಮತ್ತೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುವಂಥದ್ದು ಏನಾದರೂ ಚಾನ್ಸಸ್ ಇರುತ್ತಾ ಬ್ಲೀಡಿಂಗ್ ಇಂದ? ನಾಟ್ ರಿಯಲಿ. ನಾನು ಹೇಳಿದಂಗೆ ಇಫ್ ಇಟ್ ಇಸ್ ಅ ಪ್ರೊಫ್ಯೂಸ್ ಬ್ಲೀಡ್ ಇಟ್ ಇಸ್ ಲೈಫ್ ಥ್ರೆಟ್ನಿಂಗ್. ಅದಲ್ಲದೆ ಸೈಡ್ ಎಫೆಕ್ಟ್ ಅಂತ ಏನಿಲ್ಲ. ಗಂಟ್ಲಿಗೆ ಹೋದ್ರೆ ಗಂಟ್ಲು ಇರಿಟೇಷನ್ ಆಗುತ್ತೆ, ಮತ್ತೆ ತುಂಬಾ ಬ್ಲಡ್ ಗಂಟ್ಲಿಂದ ಮತ್ತೆ ಹೊಟ್ಟೆಗೆ ಹೋಗುತ್ತೆ. ಅದಾದ್ಮೇಲೆ ಏನಾಗುತ್ತೆ, ಒಬ್ಬೊಬ್ರು ವಾಂತಿ ಮಾಡಿಬಿಡ್ತಾರೆ, ಅಸಿಡಿಟಿ ಆಗಿ, ಇರಿಟೇಷನ್ ಆಗಿ, ಅದರಲ್ಲಿ ರಕ್ತ ಕಾಣಿಸ್ಕೊಳ್ಳುತ್ತೆ, ಅವರಿಗೆ ಭಯಪಡ್ತಾರೆ. ಮತ್ತೆ ಅದು ಹೊಟ್ಟೆಗಿಂದ ಮತ್ತೆ ಇಂಟೆಸ್ಟೈನಿಗೆ ಎಲ್ಲ ಹೋದ್ರೆ ಮೋಷನ್ ಕಲರ್ ಚೇಂಜ್ ಆಗುತ್ತೆ. ಮೇನ್ಲಿ ಇರಿಟೇಷನ್, ಬ್ಲಡ್ ಇಟ್ ಇರಿಟೇಟ್ಸ್. ಬ್ಲಡ್ ಅಲ್ಲಿ ಅಯನ್ ಕಂಟೆಂಟ್ ಇದೆ, ಸೊ ಅದು ಟಮ್ಮಿ ಇರಿಟೇಟ್ ಮಾಡುತ್ತೆ ಹೊಟ್ಟೆಗೆ ಹೋದ್ರೆ. ಈಗ ಮೂಗಿನ ರಕ್ತಸ್ರಾವ ಆಗ್ತಾ ಇರುವಾಗ ಈಗ ಫಸ್ಟ್ ನಾವು ಚಿಕಿತ್ಸೆ ಅಂತ ನೋಡೋದಾದ್ರೆ ಯಾವುದು ಅಂತ? ಲೈಕ್ ಐ ಸೆಡ್, ಐಸ್ ಪ್ಯಾಕ್ ಅಂಡ್ ಕಂಪ್ರೆಸ್ ಮಾಡೋದು ಮೂಗು. ಈಗ ಮೂಗಿನ ರಕ್ತಸ್ರಾವ ಅಂತ ಹೇಳ್ತೀವಿ, ಕೆಲವೊಬ್ರು ಈ ನಶೆ ಮಾಡ್ತಾರೆ ಬಹಳಷ್ಟು ಜನ, ಅದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ? ಆಲ್ಕೋಹಾಲ್, ಎಸ್. ಓಕೆ. ಆಲ್ಕೋಹಾಲ್ ತಗೊಂಡ್ರೆ ನಮ್ದು ಬ್ಲೀಡಿಂಗ್ ಪ್ರೊಫೈಲ್ ಅದೆಲ್ಲ ಚೇಂಜ್ ಆಗುತ್ತೆ. ಸೊ ಅದರಿಂದ
ಪ್ರಾಬ್ಲಮ್ ಆಗಬಹುದು. ಸೊ ಈಗ ಕಂಟಿನ್ಯೂ ರಕ್ತಸ್ರಾವ ಆಗ್ತಾನೆ ಇರುತ್ತೆ, ಕೇರ್ಲೆಸ್ ಮಾಡೋರು ಮಾಡ್ತಾನೆ ಇರ್ತಾರೆ. ಇದು ಯಾವ ರೋಗಕ್ಕೆ ಸಂಬಂಧ ಆಗುತ್ತೆ ಅಂತ ಮೇನ್ ನಾವು ನೋಡ್ಬೇಕಾಗಿರೋದು ಟೂ ಥಿಂಗ್ಸ್. ಒಂದು ರಕ್ತದಲ್ಲಿ ಏನಾದರೂ ಬ್ಲೀಡಿಂಗ್ ಪ್ರೊಫೈಲಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಸೊ ಆ ಥರ ಇದ್ರೆ ಬಾಕಿ ಎಲ್ಲಾ ಇದಕ್ಕೂ ಅದು ಎಫೆಕ್ಟ್ ಆಗುತ್ತೆ. ಬ್ಲಡ್ ಅಲ್ಲಿ ಏನಾದರೂ ಆಲ್ಟ್ರೇಷನ್ ಇದ್ರೆ ಅದು ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡಿದ್ರೆ ನಮ್ಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಇನ್ನು ಏನಾದರೂ ಟ್ಯೂಮರ್ಸ್ ಅಲ್ಲಿ ಇದೆಯಾ, ರಕ್ತನಾಳದ ಟ್ಯೂಮರ್ಸ್, ಅಲ್ಲದ್ರೆ ಕೆಲವು ಕ್ಯಾನ್ಸರ್ ಕಾಯಿಲೆಗಳು ಮೂಗಿಂದ ಬ್ಲೀಡಿಂಗ್ ಆಗಿ ಬರುತ್ತೆ. ಸೊ ರಿಕರೆಂಟ್ ಆಗಿ ಆ ಥರ ಬ್ಲೀಡಿಂಗ್ ಆಗ್ತಾ ಇದ್ರೆ ಈ ಎರಡು ಕಾರಣಗಳಿಂದ ಆಗ್ತಾ ಇದೆಯಾ ಅಂತ ಅಸೆಸ್ ಮಾಡಬೇಕಾಗುತ್ತೆ. ಬಿಕಾಸ್ ಈ ಎರಡು ಕಾರಣಗಳಿಂದ ಬೇರೆ ಬಾಡಿದು ಬೇರೆ ಸಿಸ್ಟಮ್ಸ್ಗೂ ಎಫೆಕ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಬೇರೆದೇನೋ ಕಾಯಿಲೆ ಇದೆ, ಏನೋ ಒಂದು ಬೇರೆನೆ ನಮ್ಗೆ. ಯೂಶುವಲಿ ಬ್ಲೀಡಿಂಗ್ ಬೈ ಇಟ್ ಸೆಲ್ಫ್ ಆಗೋದು ಕಡಿಮೆ. ಓಕೆ. ಸೊ ಬೇರೆ ಏನಾದ್ರೂ ಕಾಯಿಲೆಯಿಂದ ಅದು ಬ್ಲೀಡ್ ಆಗ್ತಾ ಇರೋದು. ಸೊ ಅದಕ್ಕೆ ಅದು ಏನ್ ಕಾಯಿಲೆ ಅಂತ ನಾವು ಅದು ನೀವು ಹೇಗೆ ಕಂಡುಹಿಡಿತೀರಾ ಅಂತ ನಾನು ಹೇಳಿದಾಗ, ಫಸ್ಟ್ ವಿಲ್ ಡೂ ಎಲ್ಲ ಬ್ಲಡ್ ಟೆಸ್ಟ್ ಮಾಡ್ತೀವಿ, ಮತ್ತೆ ಎಂಡೋಸ್ಕೋಪಿ ಮಾಡ್ತೀವಿ, ಮೂಗಿಗೆ ಲೈಟ್ ಹಾಕಿ ನೋಡ್ತೀವಿ, ಫುಲ್ ಹಿಂದ್ಗಡೆ ತನಕ ನೋಡ್ತೀವಿ, ಮತ್ತೆ CT ಸ್ಕ್ಯಾನ್ಸ್, MRI ಸ್ಕ್ಯಾನ್ಸ್ ಅದೆಲ್ಲ ಹೆಲ್ಪ್ ಮಾಡುತ್ತೆ ಒಂದು ಡಯಾಗ್ನೋಸಿಸ್ ಮಾಡಕ್ಕೆ. ಓಕೆ. ಈಗ ಅಧಿಕವಾಗಿ ರಕ್ತಸ್ರಾವ ಆಗ್ತಾ ಇರುತ್ತೆ, ಅದು ಯಾವ ಒಂದು ರೋಗಕ್ಕೆ ಅಂತ ಹೇಳಿದ್ರೆ, ಈಗ ಬೈ ಚಾನ್ಸ್ ಏನು ಆಸ್ಪತ್ರೆಗೂ ಅವ್ರಿಗೆ ಹೋಗೋದಿಕ್ ಆಗಿರೋದಿಲ್ಲ, ಫುಲ್ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ, ಫುಲ್ ಪ್ಯಾನಿಕ್ ಆಗಿ ಅಥವಾ ಅನ್ಕಾನ್ಶಿಯಸ್ ಆಗಿ ಬೀಳೋ ಅಂತ ಪರಿಸ್ಥಿತಿ ಅಥವಾ ಆ ಥರ ಸಿಚುವೇಶನ್ಸ್ ಏನಾದ್ರು ಬರುತ್ತಾ? ಬರಬಹುದು. ಲೈಕ್ ಐ ಸೆಡ್, ಡಿಪೆಂಡ್ಸ್ ಆನ್ ದ ಕ್ವಾಂಟಿಟಿ ಆಫ್ ದ ಬ್ಲೀಡ್. ಬ್ಲೀಡಿಂಗ್ ಪ್ರೊಫ್ಯೂಸ್ ಆಗಿ ತುಂಬಾ ಜಾಸ್ತಿ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಲೈಫಿಗೆ ಥ್ರೆಟ್ನಿಂಗ್ ಆಗಿರುತ್ತೆ. ಸೊ ನಮ್ಮ ಇನಿಷಿಯಲ್ ಏನಂತ ಹೇಳಿದ್ರೆ ಅದು ಇಂಜೆಕ್ಷನ್ಸ್ ಕೊಡಬೇಕಾಗುತ್ತೆ, ಮೂಗಿಗೆ ಹಿಂದ್ಗಡೆ ತನಕ ಪ್ಯಾಕ್ ಮಾಡಬೇಕಾಗತ್ತೆ. ಜನಗಳಿಗೆ ಅದೊಂದು ಫಸ್ಟ್ ಏಡ್ ತರ ಅದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಸೊ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಆಕ್ಸೆಸ್ ಬೇಕೇ ಬೇಕಾಗುತ್ತೆ ಆ ಅವಸರದಲ್ಲಿ. ಓಕೆ. ಮತ್ತೊಂದೇನು ಅಂತ ಹೇಳಿದ್ರೆ ಮೇಡಮ್, ಈಗ ಇಂಜುರಿ ನಾವೇ ಮಾಡ್ಕೊಂಡು, ಈಗ ಚಿಕ್ಕ ಮಕ್ಳು ಅಂತ ಹೇಳಿದ್ರಿ ನೀವು, ಚಿಕ್ಕ ಮಕ್ಳು ಮೂಗಿಗೆ ಕೈ ಹಾಕಿ ಅವರೇ ಪೆಟ್ ಮಾಡ್ಕೊಂಡು ಅಥವಾ ಆಟ ಆಡುವಾಗ ಪೆಟ್ ಮಾಡ್ಕೊಂಡು ಬ್ಲಡ್ ಬರೋದು ಬೇರೆ, ಸಹಜವಾಗಿ ಬ್ಲಡ್ ಬರೋದು ಬೇರೆ. ಆ ಬ್ಲಡ್ ಬರೋದಕ್ಕೂ ಈ ಬ್ಲಡ್ ಬರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಮತ್ತೆ ಏನಕ್ಕೆ ಅಂತ? ಅಗೇನ್ ಡಿಫ್ರೆನ್ಸ್ ಕ್ವಾಂಟಿಟಿಯಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ ಮೋಸ್ಟ್ಲಿ. ಬಟ್ ನಾನು ಹೇಳಿದಂಗೆ ಅದರ ಗಾಯ ಏನಾದರೂ ಮಾಡಿಕೊಂಡು ಕೈ ಏನಾದರೂ ಹಾಕಿ ಗಾಯ ಮಾಡಿ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಏನಾದರೂ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತಗೊಂಡು ಟ್ರೈ ಮಾಡ್ಬೋದು. ಇನ್ ಕೇಸ್ ಅದು ಸ್ಟಾಪ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಲ್ಪ್ ತಗೊಳ್ಬೋದು. ಬಟ್ ಬೈ ಇಟ್ ಸೆಲ್ಫ್ ಅದು ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಕಾಸ್ ಕಂಡುಹಿಡಿಲೇಬೇಕಾಗುತ್ತೆ. ಅಲ್ಲ ಬೇರೆ ಏನಾದರೂ ರೀಸನ್ಸ್ ಇದೆಯಾ ಅಂತ ಕನ್ಫರ್ಮ್ ಮಾಡಬೇಕಾಗುತ್ತೆ. ಆವಾಗ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ಏನಾದರೂ ಕಾರಣ ನಮಗೆ ಗೊತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಆಲ್ವೇಸ್ ವೇಟ್. ಓಕೆ. ಈಗ ಈ ಬ್ಲಡ್ ಏನು ರಕ್ತಸ್ರಾವ ಆಗೋದಕ್ಕೆ ಈ ನಾವು ತಿಂಡಿ ತಿನಿಸು ರೋಡ್ ಸೈಡಲ್ಲಿ ಏನು ನಾವು ತಿಂತೀವಿ ಅಥವಾ ನಮ್ಮ ಫುಡ್ಡಲ್ಲಿ ಏನಾದರೂ ಚೇಂಜಸ್ ಆದರೆ ಈ ಥರ ಕಾಣಿಸ್ಕೊಳ್ಳುತ್ತಾ ಅಥವಾ ನಾರ್ಮಲಿ ಅಂತ ಅನ್ಸುತ್ತೆ? ನೋ, ಫುಡ್ಡಲ್ಲಿ ಏನೂ ಇದು ಬರಲ್ಲ. ಮತ್ತೆ ಇನ್ನೊಂದು ಕಾಮನ್ ಆಗಿ ಇವಾಗ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ AC ಯೂಸೇಜ್ ತುಂಬ ಜಾಸ್ತಿ ಆಗಿದೆ ಬಿಕಾಸ್ ಆಫ್ ಅವರ್ ಕ್ಲೈಮೇಟ್. ಸೊ ಆ ಥರ ಏನಾಗುತ್ತೆ, ವೆನ್ ವಿ ಆರ್ ಇನ್ ಅ ಕೂಲ್ ಕ್ಲೈಮೇಟ್, ಕೂಲ್ ಸರೌಂಡಿಂಗ್ಸ್ ಅಲ್ಲಿ ಇದ್ದಾಗ, ಎಸ್ಪೆಷಲಿ AC ಅಂಡರ್ ಇರಬೇಕಾದ್ರೆ ಮೂಗು ತುಂಬ ಡ್ರೈ ಆಗುತ್ತೆ, ಮೂಗಿಂದ ಒಳಗಡೆ ಸ್ಟ್ರಕ್ಚರ್ಸ್ ಡ್ರೈ ಆಗುತ್ತೆ. ಡ್ರೈ ಆದಾಗ ಈ ಕ್ರಸ್ಟಿಂಗ್ ಆಗಿ ಬ್ಲೀಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಮ್ಮ ಸರೌಂಡಿಂಗ್ ಅಲ್ಲಿ ಏನು ಅದು ಚೇಂಜಸ್ ಮಾಡ್ಬೋದು ಅಂತ ಹೇಳಿದ್ರೆ, ನಮ್ದು ಹ್ಯೂಮಿಡಿಟಿ ಲೆವೆಲ್ ಯಾವಾಗಲೂ ಒಂದು ಆಪ್ಟಿಮಲ್ ಇರಬೇಕು. ತುಂಬ ಕಡಿಮೆ ಆದರೆ ಡ್ರೈ ಆಗಿ ಬ್ಲೀಡಿಂಗ್ ಆಗುತ್ತೆ. ಫುಡ್ಡಲ್ಲಿ ನಾಟ್ ರಿಯಲ್. ಅಂದರೆ ಈಗ ಅದು ನಾರ್ಮಲ್, ಏನೋ ತೊಂದರೆ ಇಲ್ವಾ? ಹಾಗಿದ್ರೆ ತೊಂದರೆ ಇಲ್ಲ, ಬಟ್ ಅದು ರಿಕರೆಂಟ್ ಬ್ಲೀಡ್ ಆಗ್ತಾ ಇರುತ್ತೆ. ಪೀಪಲ್ ವಿಲ್ ಬಿ ವರಿಡ್, ಬಟ್ ದ ರೀಸನ್ ಕುಡ್ ಬಿ ಆಸ್ ಸಿಂಪಲ್ ಆಸ್ ಯುವರ್ AC. ಓಕೆ. ಇದು ಸಾಮಾನ್ಯ ಎಷ್ಟು ಜನರಿಗೆ ಈ ಥರ ಕಾಣಿಸ್ಕೊಬಹುದು ಮಿನಿಮಮ್ ಅಂದರೆ? ಸಿ ಅಗೇನ್ ಡಿಪೆಂಡ್ಸ್ ಆನ್ ದ ರೀಸನ್ಸ್. ಮಕ್ಕಳು ತುಂಬ ಕಾಮನ್ ಆಗಿ ಬರುತ್ತೆ ನಮ್ಮ OPDಗೆ, ಎಮರ್ಜೆನ್ಸಿಗೆ ಬ್ಲೀಡಿಂಗ್ ಆಗಿ. ಹೌದು. ಅದೇ ಥರ BP ವೇರಿಯೇಷನ್ ಆಗಿ ಬ್ಲೀಡಿಂಗ್, ಅದು ತುಂಬ ಕಾಮನ್ ಆಗಿರುತ್ತೆ. ಬೇರೆ ರೀಸನ್ಸ್ ಅಲ್ಲಿ ಇಟ್ ಇಸ್ ಲಿಟಲ್ ರೇರ್. ಅಂದರೆ ಈಗ ನೀವು BP ಅಂತ ಹೇಳಿದ್ರಲ್ಲ, ಈ BP ಅನ್ನೋದಕ್ಕೆ ಅದು ಮೂಗಿಂದ ಬ್ಲಡ್ ಬರಲೇಬೇಕಾ ಅಥವಾ ಅದೊಂದು ನಿಮಗೆ ಹಿಂಟ್ ಕೊಡುತ್ತಾ BP ಇದೆ ಅಂತ? ಬಿಕಾಸ್ ಅದು ಹೇಗೆ ನಾವು ಕಂಡು ಕರೆಕ್ಟ್. ಸೊ ವೆನ್ ಪೇಷಂಟ್ಸ್ ಈ ಥರ ಒಬ್ರು ಬರ್ತಾರೆ, ಮೇ ಬಿ ಹಿ ಈಸ್ ಇನ್ ಹಿಸ್ 50s or 60s, ಆಲ್ರೆಡಿ BP ಇದೆ ಅಂತ ಅವರಿಗೆ ಡಯಾಗ್ನೋಸ್ ಆಗಿರುತ್ತೆ, ತುಂಬ ವರ್ಷದಿಂದ ಮಾತ್ರೆ ತಗೊಳ್ತಾ ಇರುತ್ತೆ. ಓಕೆ. ಸಡನ್ ಆಗಿ ಒಂದು ನೈಟ್ ಎದ್ದೇಳ್ಬೇಕಾದ್ರೆ ಫುಲ್ ಬ್ಲೀಡಿಂಗ್ ಆಗಿ
ಇರುತ್ತೆ ಅವರಿಗೆ, ಹಾಸ್ಪಿಟ್ಲಿಗೆ ಬರ್ತಾರೆ. ಸೊ ಇಮಿಡಿಯೇಟ್ಲಿ ನಾವು ಚೆಕ್ ಮಾಡಿದಾಗ ಒಂದು ಹಿಸ್ಟ್ರಿ, ಬಿ ಪಿ ಆಲ್ರೆಡಿ ಕಾಯಿಲೆ ಇರುವರು. ಓಕೆ. ಸೊ ಆ್ಯಂಡ್ ಏನದರ್ ಥಿಂಗ್, ಆವಾಗ ಬಿ ಪಿ ಜಾಸ್ತಿ ರೈಸ್ ಆಗಿರ್ಬೋದು, ಅದೊಂದು ರೀಸನ್ಸ್. ಮತ್ತು ಸ್ಕ್ಯಾನ್ ಎಲ್ಲ ನಾರ್ಮಲ್ ಇರುತ್ತೆ ಅವ್ರದ್ದು, ಬೇರೆ ಏನು ರೀಸನ್ ಕಂಡಿಡಕ್ಕೆ ಆಗಲ್ಲ. ಸೊ ಯೂಶಲಿ ವಿ ವಿಲ್ ಕನ್ಕ್ಲೂಡ್ ದಟ್ ಇದು ಬಿ ಪಿ ಇಂದನೇ ಆಗಿರೋದು. ಓಕೆ. ಈಗ ಬಿ ಪಿ ಒಂದೇ ಬಿಟ್ಟು ಬಾಕಿ ಏನೂ ಇಲ್ಲ, ಇಂಜುರಿ ನಾವೇ ಪೆಟ್ ಮಾಡ್ಕೊಳ್ಳೋದು ಬಿಟ್ಟು? ಡೆಫಿನೆಟ್ಲಿ ಅಲ್ಲ, ನಾವೇ ಪೆಟ್ ಮಾಡೋದು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಡಿಗ್ರಿ. ತುಂಬಾ ದೊಡ್ಡ ಆಕ್ಸಿಡೆಂಟ್ಸ್ ಆಗಿದೆ ಅಂತ ಹೇಳಿದ್ರು ಕಂಟಿನ್ಯೂಸ್ ತುಂಬಾ ಬ್ಲೀಡಿಂಗ್ ಆಗುತ್ತೆ. ಸೊ ಅದಕ್ಕೆ ನಮ್ಗೆ ರೀಸನ್ ಗೊತ್ತಿರುತ್ತಲ್ಲ, ಬಿಕಾಸ್ ಫ್ರಾಕ್ಚರ್ ಆಗಿದೆ, ಪೆಟ್ಟಾಗಿದೆ, ಅದಕ್ಕೆ ಬ್ಲೀಡ್ ಆಗುತ್ತೆ. ಏನು ಇಲ್ಲದೆ ಸಡನ್ ಆಗಿ ಈ ತರ ಸಿವಿಯರ್ ಬ್ಲೀಡ್ ಆದಾಗ ಮೋಸ್ಟ್ ಲೈಕ್ಲಿ ಇಟ್ ಇಸ್ ಬಿ ಪಿ. ಇಲ್ಲದ್ರೆ ಟ್ಯೂಮರ್ಸ್ ಅಲ್ಲಿ, ಎಕ್ಸ್ಟೆನ್ಸಿವ್ ಆಗಿರೋ ಟ್ಯೂಮರ್ಸ್ ಅಲ್ಲಿ ಮತ್ತೆ ರಕ್ತನಾಳದೇ ಟ್ಯೂಮರ್ ಆಗುತ್ತೆ, ಎಸ್ಪೆಷಲಿ ಇನ್ ಅಡಾಲಸೆಂಟ್ ಬಾಯ್ಸ್ ಆಫ್ 15-16 ಇಯರ್ಸ್ ಆಫ್ ಏಜ್. ಇನ್ ದ್ಯಾಟ್ ಆ ಏಜ್ ಗ್ರೂಪ್ ಅಲ್ಲಿ ಯಾರಾದ್ರೂ ಮಕ್ಕಳು ಸಡನ್ ಆಗಿ ನೋಸ್ ಬ್ಲೀಡ್, ಸಿವಿಯರ್ ಪ್ರೊಫ್ಯೂಸ್ ಬ್ಲೀಡ್ ಆಗಿ ಬಂತು ಅಂತ ಹೇಳಿದ್ರೆ ಅವರ ಇನ್ ದೆಮ್ ಬಿ ಪಿ ಇಸ್ ನಾಟ್ ದ ರೀಸನ್. ಮೋಸ್ಟ್ ಲೈಕ್ಲಿ ಅದು ರಕ್ತನಾಳದ್ದು ಟ್ಯೂಮರ್ ಕಾಲ್ಡ್ ಆಂಜಿಯೋಫೈಬ್ರೋಮಾ, ಜುವೆನೈಲ್ ಆಂಜಿಯೋಫೈಬ್ರೋಮಾ ಅಂತ ಒಂದು ಟ್ಯೂಮರ್ ಇರುತ್ತೆ. ಮೋಸ್ಟ್ಲಿ ಆ ರೀಸನ್ ಇರಬೇಕು. ಸೊ ಅದಕ್ಕೆ ಅದು ನಾವು ಎಂಡೋಸ್ಕೋಪಿ ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದಾಗ ಗೊತ್ತಾಗುತ್ತೆ. ಓಕೆ. ಈಗ ನೀವು ಹೇಳಿದ್ರಿ ಬಹಳಷ್ಟು ಗಂಡು ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ, ಯಾಕೆ, ಈ ರೀಸನ್ ಏನು ಅಂತ? ಬಿಕಾಸ್ ಅ ಟ್ಯೂಮರ್ ಇಸ್ ಮೋರ್, ಇಟ್ಸ್ ಟೆಸ್ಟೋಸ್ಟೆರೋನ್ ಇಂದ ಅದು ಬೆಳೆಯುತ್ತೆ. ಓಕೆ ಓಕೆ ಓಕೆ. ಸೊ ದಟ್ ಈಸ್ ದ ಮೇನ್ ರೀಸನ್. ಬಾಯ್ಸ್ ಅಲ್ಲಿ ಡಿಸೀಸ್ ಕಾಣಿಸುತ್ತೆ. ಓಕೆ ಮೇಡಮ್. ಇವಾಗ ಒಬ್ರು ವ್ಯಕ್ತಿಗೆ ಬೇರೆ ಕಾಯಿಲೆಗಳು ಇರುತ್ತೆ ಸಾಮಾನ್ಯವಾಗಿ, ಅವ್ರು ಆ ಕಾಯಿಲೆ ಪ್ರಕಾರ ಅವರು ಚಿಕಿತ್ಸೆ ಪಡ್ಕೊತಾ ಇರ್ತಾರೆ ಅಥವಾ ಏನಾದ್ರು ಒಂದು ಮೆಡಿಸನ್ ತಗೊಂತಾ ಇರ್ತಾರೆ. ಆ ಮೆಡಿಸನ್ ಇದಕ್ಕೇನಾದ್ರು ಎಫೆಕ್ಟ್ ಆಗುತ್ತಾ ಅಂತ? ಎಸ್, ಬ್ಲಡ್ ಥಿನ್ನರ್ಸ್ ಅಂತ ಏನು ಹೇಳ್ತೀವಿ, ಯೂಶಲಿ ಹಾರ್ಟ್ ಪೇಷಂಟ್ಸ್ ಮತ್ತೆ ಪೋಸ್ಟ್ ಸ್ಟ್ರೋಕ್ ಆಗಿರೋ ಪೇಷಂಟ್ಸಿಗೆಲ್ಲ ಕ್ರಾನಿಕ್ ಮೀನ್ಸ್ ಲಾಂಗ್ ಟೈಮಿಂದ ಅವರು ಬ್ಲಡ್ ಥಿನ್ನರ್ಸ್ ಮೇಲೆ ಇರಬೇಕಾಗತ್ತೆ. ಸೊ ಬ್ಲಡ್ ಥಿನ್ನರ್ಸ್ ತಗೊಳ್ಳುವವರಲ್ಲಿ ಬ್ಲೀಡಿಂಗ್ ತುಂಬ ಬೇಗ ಆಗುತ್ತೆ. ಅದಕ್ಕೆ ಏನಾದರೂ ಚಿಕ್ಕ ಗಾಯ ಆದರೂ ಬೇಗ ಮೂಗಿಂದ ಬ್ಲೀಡ್ ಆಗ್ಬೋದು, ಇಲ್ಲಾಂದರೆ ತನ್ನಷ್ಟಕ್ಕೆ ಬ್ಲೀಡ್ ಆಗ್ಬೋದು. ಸೊ ಆಲ್ವೇಸ್ ನಮಗೆ ಯಾವಾಗ ಒಬ್ಬರು ಪೇಷಂಟ್ ಬರ್ತಾರಲ್ಲ ಈ ಥರ ನೋಸ್ ಬ್ಲೀಡ್ ಆಗಿ, ಸೊ ಅವರ ಹಿಸ್ಟ್ರಿ ಏನು ತಗೊಳ್ತೀವಿ ಆವಾಗ ಮೆಡಿಕಲ್ ಹಿಸ್ಟ್ರಿ ತಗೊಳ್ಳೇಬೇಕಾಗುತ್ತೆ, ಯಾವ ಮೆಡಿಸಿನ್ ತಗೊಳ್ತೀರಾ ಅಂತ. ಸಮ್ಟೈಮ್ಸ್ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ಆಸ್ಪಿರಿನ್ ಥರದ ಬ್ಲಡ್ ಥಿನ್ನರ್ಸ್ ತಗೊಳ್ತಾ ಇದ್ರೆ ಬ್ಲೀಡಿಂಗ್ ಆಗಬಹುದು. ಈಗ ಮತ್ತೊಂದು ಕ್ವಶನ್ ಏನಂತಂದ್ರೆ, ಈಗ ಅವರು ಆ ಕಾಯಿಲೆ ಪ್ರಕಾರ ಅವರು ಮೆಡಿಸನ್ ತಗೊಂತಾ ಇರ್ತಾರೆ, ಆದ್ರೆ ಆ ಮೆಡಿಸನ್ ಏನು ಮೂಗಿಂದ ಬ್ಲಡ್ ಬರೋದಕ್ಕೆ ಎಫೆಕ್ಟ್ ಆಗ್ತಾ ಇರುತ್ತೆ, ಆದ್ರೆ ಅವರು ಆ ಕಾಯಿಲೆ ಟ್ಯಾಬ್ಲೆಟ್ಸ್ ಅನ್ನು ಏನು ಕಂಟ್ರೋಲ್ ಮಾಡೋದಿಕ್ ಆಗೋದಿಲ್ಲ. ಆದ್ರೆ ಈ ಮೂಗಿಂದ ರಕ್ತಸ್ರಾವ ಆಗೋದನ್ನು ಕಂಟ್ರೋಲ್ ಮಾಡೋದಿಕ್ಕಾಗೋದಿಲ್ಲ. ಈ ತರ ಕನ್ಫ್ಯೂಷನ್ ಟೈಮಲ್ಲಿ ನೀವೇನ್ ಮಾಡ್ತೀರಾ ಅಂತ? ಸಿ ಮೆಡಿಸಿನ್ ಇಫ್ ಇಟ್ ಇಸ್ ನಾಟ್ ಅ ವೆರಿ ಅಕ್ಯೂಟ್ ಮೀನ್ಸ್ ಅವರಿಗೆ ಆಸ್ಪಿರಿನ್ ಸಡನ್ ಆಗಿ ನಿಲ್ಲಿಸಬಾರ್ದು ಅಂತ ಏನಾದರೂ ಇಂಡಿಕೇಶನ್ ಇದ್ರೆ ನಾವು ನಿಲ್ಲಿಸಲ್ಲ. ಇಲ್ಲಾಂದ್ರೆ ಈ ಬ್ಲೀಡಿಂಗ್ ಕಂಟ್ರೋಲ್ ಮಾಡೋ ತನಕ ನಾವು ಅದು ಹೋಲ್ಡ್ ಮಾಡ್ತೀವಿ. ಅದಲ್ಲದೆ ಮೆಡಿಸಿನ್ ನಿಲ್ಸಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಅವರ ಬೇರೆ ಕಾರಣಕ್ಕೆ ನಮಗೆ ಮೆಡಿಸಿನ್ ಸ್ಟಾಪ್ ಮಾಡಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ದ ಬೆಸ್ಟ್ ವೇ ಇಸ್ ಟು ಪುಟ್ ಪ್ರೆಷರ್ ಇನ್ ದ ನೋಸ್. ಪ್ರೆಷರ್ ಇಂದ ಅದು ಸ್ಟಾಪ್ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಪ್ಯಾಕ್ ಮಾಡಬೇಕು, ಮೂಗು ಫುಲ್ ಪ್ಯಾಕ್ ಮಾಡ್ತೀವಿ ಮುಂದಿಂದ ಹಿಂದ್ಗಡೆ ತನಕ. ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗೋದಿಲ್ವಾ? ಎಸ್, ಬಾಯಿ ಓಪನ್ ಮಾಡಿ ಉಸಿರಾಡಬೇಕಾಗುತ್ತೆ. ವೆರಿ ಅನ್ಕಂಫರ್ಟಬಲ್ ಫಾರ್ ದ ಪೇಷಂಟ್, ಬಟ್ ದಟ್ ಇಸ್ ಹೌ ವಿ ಡೂ. ಅಂದ್ರೆ ಈ ತರ ನಡೆದಿದೆ ಬಹಳಷ್ಟು ಸಲ. ಎಸ್, ಡೆಫಿನೆಟ್ಲಿ ಅದು ಒಂದು ಮೇನ್ ಸ್ಟೇ ಟ್ರೀಟ್ಮೆಂಟ್. ಅದು ಪ್ರೆಷರ್ ಕೊಟ್ಟು ನಿಲ್ಲಿಸ್ಬೇಕಾಗುತ್ತೆ. ಮತ್ತೆ ಬಹಳಷ್ಟು ಏನಂದ್ರೆ, ಈಗ ಮೂಗನ್ನ ನಾವು ಬಂದ್ ಮಾಡಿ ಸ್ವಲ್ಪ ಹೊತ್ತು ನಾವು ಬಾಯಲ್ಲಿ ಉಸಿರಾಡ್ಬೋದು, ಆದ್ರೆ ಇದು ನೈಟ್ ಮಲ್ಗೋ ಟೈಮಲ್ಲೆಲ್ಲ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ಇದನ್ನ ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೀನಿ ಒಮ್ಮೆ ಹೀಗೆ ಇಟ್ಕೊಂಡು, ಆದ್ರೆ ಅದು ಆಗೋದಿಲ್ಲ. ಈಗ ನೀವು ಮೂಗನ್ನ ಬ್ಲಾಕ್ ಮಾಡ್ತೀರಾ ಅಂತ ಹೇಳ್ತೀರಾ, ಅದು ಹೇಗಾಗುತ್ತೆ ಅಂತ? ಬಟ್ ಅವರು ಬಾಯಲ್ಲಿ ಉಸಿರಾಡ್ತಾ ಇರ್ತಾರಲ್ಲ, ಸೊ ಏರ್ವೇಗೇನು ಎಫೆಕ್ಟ್ ಆಗಲ್ಲ. ಅದೊಂದು ಸೈಕಾಲಜಿಕಲ್. ಡೆಫಿನೆಟ್ಲಿ ಮೂಗು ಬ್ಲಾಕ್ ಆದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಮತ್ತು ನಾವು ಪ್ಯಾಕ್ ಮೋರ್ ದೆನ್ 48 hours ನಾವು ಯೂಶಲಿ ಇಡಲ್ಲ, ವಿಲ್ ರಿಮೂವ್ ಇಟ್. ಸೊ ಯೂಶಲಿ ಬ್ಲೀಡಿಂಗ್ ವಿಲ್ ಕಮ್ ಡೌನ್ ಬೈ ದೆನ್. ಅದ್ರ ಜೊತೆ ಬೇರೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ನಾವು ಸ್ಟಾಪ್ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ನಾವು ಪ್ಯಾಕಲ್ಲಿ ಮೂಗಲ್ಲಿ ಇಡಲ್ಲ, ಅದು ಪೇಷಂಟ್ಗೂ ಅನ್ಕಂಫರ್ಟಬಲ್ ಆಗಿರುತ್ತೆ. ಇಟ್ ಇಸ್ ನಾಟ್ ಪಾಸಿಬಲ್. ಸೊ ಮ್ಯಾಕ್ಸಿಮಮ್ ವಿಲ್ ಪುಟ್ ಇಟ್ ಫಾರ್ 48 hours. ಆಮೇಲೆ ನಾವು ತೆಗಿತೀವಿ. ಟಿಲ್ ದೆನ್ ದೇ ಹ್ಯಾವ್ ಟು ಜಸ್ಟ್ ಬಿ ಪೇಷಂಟ್. ಓಕೆ ಓಕೆ. ಈ ರಕ್ತಸ್ರಾವಕ್ಕೆ ಏನಾದರೂ ಆಪರೇಷನ್ ಅಂತದ್ದು ಚಿಕಿತ್ಸೆ ಹೇಗಿರುತ್ತೆ ಅಂತ? ಸಿ, ಆಪರೇಷನ್ ಅಂತ ಹೇಳಿದ್ರೆ ಏನು ನಾವು ಏನು ಮಾಡಿದ್ರು ಅದು ಕಂಟ್ರೋಲ್ ಆಗಲ್ಲ ಅಂತ ಹೇಳಿದ್ರೆ, ಮೂಗಿಗೆ ಹೋಗುವ ಮೇನ್ ರಕ್ತನಾಳ ಏನಿದೆ ಅದು ಕ್ಲಾಂಪ್ ಮಾಡಬೇಕಾಗುತ್ತೆ.
ಓಕೆ ಓಕೆ. ಒಂದೊಂದ್ಸತಿ ಏನಾಗುತ್ತೆ, ನಮ್ದು ಮೂಗಿಂದು ಕಂಬದಲ್ಲಿ ಚಿಕ್ಕ ಬ್ಲೀಡಿಂಗ್ ಸ್ಪಾಟ್ ಇರುತ್ತೆ ಮುಂದ್ಗಡೆನೆ, ಅದು ನಾವು ಕಾಟ್ರೈಸ್ ಬರ್ನ್ ಮಾಡಿ ನಾವು ನಿಲ್ಲಿಸ್ಬೋದು. ಓಕೆ. ಸೊ ದಟ್ ಇಸ್ ಅ ಮೈನರ್ ಪ್ರೊಸೀಜರ್. ಬಟ್ ಇನ್ ಕೇಸ್ ಅದಾದ್ಮೇಲೂ ಇವರಿಗೆ ಬ್ಲೀಡಿಂಗ್ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ, ಅದು ಮೇನ್ ಆರ್ಟ್ರಿ ಏನು ಹೋಗುತ್ತೆ ಮೂಗಿಗೆ, ಅದು ಕ್ಲಾಂಪ್ ಮಾಡಬೇಕಾಗುತ್ತೆ. ಅದು ಎಂಡೋಸ್ಕೋಪಿಕಲಿ ವಿ ಕ್ಯಾನ್ ಡೂ ದಟ್ ಸರ್ಜರಿ. ದಟ್ ಈಸ್ ಒನ್ ಸರ್ಜಿಕಲ್ ಆಪ್ಷನ್ ಫಾರ್ ದಿಸ್ ಡಿಸೀಸ್. ಓಕೆ. ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು, ಸ್ವಲ್ಪ ಫನ್ನಿ ಆಗಿರುತ್ತೆ. ಏನಂದ್ರೆ ಇವಾಗ ಬ್ಲಡ್ ಆಟೋಮೆಟಿಕ್ಲಿ ಬರ್ತಾ ಇದೆ ಅಂದ್ರೆ, ಒಂದು ನೀವು BP ಅಂತ ಹೇಳಿದ್ರಿ, ಇನ್ನೊಂದು ಅದು ಒಂದು ಬ್ಯಾಡ್ ಬ್ಲಡ್ ಇರ್ಬೋದಲ್ವಾ, ಒಂದು ಕೆಟ್ಟ ಬ್ಲಡ್ ಹೋಗ್ತಾ ಇದೆ ಅಂತ, ಆ ಥರ ಏನಾದರೂ ಅನ್ಸುತ್ತಾ ಅಂತ? ದಿಸ್ ಇಸ್ ನೋ ಬ್ಯಾಡ್ ಬ್ಲಡ್. there are 2 types, ಆರ್ಟೀರಿಯಲ್ ಬ್ಲಡ್ ಇದೆ, ವೀನಸ್ ಬ್ಲಡ್ ಇದೆ. BP ಶೂಟಪ್ ಆದಾಗ ಯೂಶಲಿ ವೀನಸ್ ಬ್ಲಡ್ ಆಗುತ್ತೆ. ಅಂದ್ರೆ ಅದು ಯಾವ ನಮ್ ಟು ಗೋ ಡೀಪರ್ ಇನ್ ಟು ಅನಾಟಮಿ. ನಮ್ಮ ಬಾಡಿಯಲ್ಲಿ ರಕ್ತ 2 ಟೈಪ್ ಅಲ್ಲಿ ರಕ್ತನಾಳ ಇರುತ್ತೆ. ಒಂದು ಆಕ್ಸಿಜನೇಟೆಡ್ ಬ್ಲಡ್ ಕ್ಯಾರಿ ಮಾಡ್ತಾರೆ, ಇನ್ನೊಂದು ಆಕ್ಸಿಜನ್ ಇಲ್ಲದೆ ಬ್ಲಡ್, ಕಡಿಮೆ ಆಗಿರೋ ಬ್ಲಡ್. ಓಕೆ ಓಕೆ. ಸೊ ಆಕ್ಸಿಜನ್ ಕಡಿಮೆ ಆಗಿರೋ ಬ್ಲಡ್ಡಿಗೆ ವೀನಸ್ ಬ್ಲಡ್ ಅಂತ ಹೇಳ್ತೀವಿ. ಆಕ್ಸಿಜನ್ ಜಾಸ್ತಿ ಆಗಿರೋ ಬ್ಲಡ್ಡಿಗೆ ಆರ್ಟೀರಿಯಲ್ ಬ್ಲೀಡ್ ಅಂತ ಹೇಳ್ತೀವಿ. ಸೊ ಯೂಶಲಿ BP ಶೂಟಪ್ ಆದಾಗ ಬ್ಲೀಡ್ ಆಗೋದು ವೀನಸ್ ಬ್ಲಡ್. ಓಕೆ. ಮತ್ತೆ ಆರ್ಟೀರಿಯಲ್ ಬ್ಲಡ್ ಇಂಜುರಿ ಎಲ್ಲ ಆದಾಗ ಆರ್ಟೀರಿಯಲ್ ಬ್ಲಡ್ ಮೋಸ್ಟ್ ಕಾಮನ್ಲಿ ಇರುತ್ತೆ. ಸೊ ಕೆಟ್ಟ ರಕ್ತ ಅಂತ ಏನಿಲ್ಲ, ಇಟ್ ಇಸ್ ಆಲ್ ದ ಸೇಮ್. ಬ್ಲಡ್ ಲಾಸ್ ಇಸ್ ಬ್ಲಡ್ ಲಾಸ್ irrespective of the nature. ಓಕೆ ಮೇಡಮ್, ಇವಾಗ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆ ಇದೆ, ಅದರಲ್ಲಿ ನೀವು ಈ ರೋಗಕ್ಕೆ ಏನು ಚಿಕಿತ್ಸೆ ಕೊಡ್ತೀರಾ? ಮೇನ್ ನೋಸ್ ಬ್ಲೀಡ್ಸ್ ಅಲ್ಲಿ, ಎಸ್ಪೆಷಲಿ ಪ್ರೊಫ್ಯೂಸ್ ನೋಸ್ ಬ್ಲೀಡ್ಸ್ ಅಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಆನ್ ಟೈಮ್ ಟ್ರೀಟ್ಮೆಂಟ್. ಓಕೆ. ಸೊ ಇನ್ ಫಾದರ್ ಮುಲ್ಲರ್ಸ್ ವಿ ಹ್ಯಾವ್ ರೌಂಡ್ ದ ಕ್ಲಾಕ್ ಸರ್ಜನ್ಸ್, ಫಿಸಿಷಿಯನ್ಸ್, ಎಮರ್ಜೆನ್ಸಿ ಮೆಡಿಸಿನ್, ಸ್ಟೇಟ್ ಆಫ್ ದಿ ಆರ್ಟ್ ಡಿಪಾರ್ಟ್ಮೆಂಟ್. ಏನು ಎಮರ್ಜೆನ್ಸಿ ಕೇರ್ ಬೇಕಾದರೂ ಅಲ್ಲಿ ಸಿಗುತ್ತೆ. ಸೊ ಟೈಮ್ಲಿ intervention, that is what is most important, and we are very well equipped for that. ಓಕೆ. ಅದೇ ಇವಾಗ ನೀವು ಕಾರಣ ಏನು, ಯಾವ್ದಕ್ಕೋಸ್ಕರ ಬ್ಲಡ್ ಬರುತ್ತೆ, ಆಮೇಲೆ ಇದಕ್ಕೆ ಪರಿಹಾರನು ನೀವು ತಿಳಿಸಿದ್ರಿ. ಮತ್ತೆ ಕೆಲವೊಬ್ರು ಇವಾಗ ಹಾಸ್ಪಿಟ್ಲಿಗೆ ಬರ್ಲೇಬೇಕಾ, ಅಥವಾ ನಾವೇ ಇಲ್ಲಿ ಕುತ್ಕೊಂಡೆ ನಾವೇ ಏನು ಕಡಿಮೆ ಮಾಡ್ಕೊಂತೀವಿ ಅಂತ ಹೇಳ್ಕೊಂಡು ಹೇಳೋರು ಇರ್ತಾರೆ. ಅದು ಅವ್ರಿಗೆ ನೀವೇನು ಹೇಳ್ತೀರಾ? ಅದೇ ನಿಮಗೆ ರೀಸನ್ ಕರೆಕ್ಟಾಗಿ ಯಾಕೆ ಏನಂತ ಗೊತ್ತಿದ್ರೆ ಅಲ್ಲ, ಚಿಕ್ಕ ರೀಸನ್ ಆದರೆ ಯು ಕ್ಯಾನ್ ಆಲ್ವೇಸ್ ವೆಯ್ಟ್, ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ರಶ್ ಮಾಡಬೇಕಂತ ಇಲ್ಲ. ಬಟ್ ಪದೇ ಪದೇ ಮೂಗಲ್ಲಿ ಬ್ಲಡ್ ಬರ್ತಾ ಇದೆ, ನಮಗೆ ಕಾರಣ ಏನಂತ ಗೊತ್ತಾಗ್ತಾ ಇಲ್ಲ, ಆ ಅವಸರದಲ್ಲಿ ಎಸ್ಪೆಷಲಿ ಎಲ್ಡರ್ಲಿ ಪೇಷಂಟ್ಸ್ ಅವರನ್ನು ಕರ್ಕೊಂಡು ಬರಲೇಬೇಕಾಗತ್ತೆ. ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ, ರಕ್ತ ಪರೀಕ್ಷೆ, ಎಂಡೋಸ್ಕೋಪಿ, CT ಸ್ಕ್ಯಾನ್ ಎಲ್ಲ ನೋಡಬೇಕಾಗತ್ತೆ. ಆ್ಯಂಡ್ BP ಯಾರಿಗೆ ಕಂಟ್ರೋಲ್ ಇಲ್ಲ ಅವರಿಗೆ ಪ್ರೊಫ್ಯೂಸ್ ಬ್ಲೀಡಿಂಗ್ ಆದರೆ ವೆಯ್ಟ್ ಮಾಡಬೇಡಿ, ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬನ್ನಿ. ಎಸ್. ಮತ್ತೆ ಒಂದು ಕ್ವಶನ್ ಮ್ಯಾಮ್, ಏನಂತ ಅಂದರೆ ಈಗ ಒಬ್ಬರಿಗೆ BP ಇರೋದಿಲ್ಲ, ಅವ್ರಿಗೇನು ಕಾಯಿಲೆಗಳು ಇರೋದಿಲ್ಲ, ಆಟೋಮೆಟಿಕ್ಲಿ ಅವ್ರಿಗೆ ಮುಂಚೆಯಿಂದನೂ ಬ್ಲಡ್ ಏನು ಸೋರಿಕೆ ಆಗ್ತಾ ಇರೋದಿಲ್ಲ, ಇಮಿಡಿಯೇಟ್ಲಿ ಒಮ್ಮೆ ಕಾಣಿಸ್ಕೊಂತು ಬ್ಲಡ್, ಆಮೇಲೆ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದ್ರೆ ಅವರಿಗೆ ಏನು BP ಇದೆ ಅಂತ ಅರ್ಥನಾ, ಏನಂತ ಅರ್ಥ? ಇನ್ವೆಸ್ಟಿಗೇಟ್ ಮಾಡದೆ ಹೇಳೋಕ್ಕಾಗಲ್ಲ ಅದಕ್ಕೆ. ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಯು ಟರ್ನ್ ಅಪ್, ಹಾಸ್ಪಿಟ್ಲಿಗೆ ಬನ್ನಿ, ನೋಡಬೇಕಾಗತ್ತೆ ಏನಂತ. ಇಟ್ ಕುಡ್ ಬಿ ಎನಿಥಿಂಗ್, ನಾವು 100% ಎವಿಡೆನ್ಸ್ ಇಲ್ಲದೇನು ಹೇಳೋಕ್ಕಾಗಲ್ಲ. ಸೊ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್. ಬಟ್ ನಾನು ಹೇಳ್ತಾ ಇರೋದು ಅದು ಇಗ್ನೋರ್ ಮಾಡೋ ಒಂದು ಸಿಂಪ್ಟಮ್ ಅಲ್ಲ. ಈಗ ಅವರಿಗೆ ರಿಪೀಟ್ ಅಂದರೆ ಇಷ್ಟು ಅವರ್ ಬಿಟ್ಟು ಮತ್ತೆ ಬರುತ್ತೆ, ಅಥವಾ 2 ದಿನ ಬಿಟ್ಟು ಮತ್ತೆ ಬ್ಲಡ್ ಆಗುತ್ತೆ ಅಂತ ಹಾಗೇನಾದರೂ ಅನ್ಸುತ್ತಾ, ಅಥವಾ ಕಂಟಿನ್ಯೂ ಬರ್ತಾನೆ ಇರುತ್ತೆ, ಯಾವ ರೀತಿ ಅಂತ ಇದು? ದೇರ್ ಇಸ್ ನೋ ಫಿಕ್ಸ್ಡ್ ಪೀರಿಯಡ್ ಅಂತ ಏನಿಲ್ಲ, ಕಂಟಿನ್ಯೂಸು ಬರ್ಬೋದು. ಕಂಟಿನ್ಯೂಸ್ ಬಂದರೆ ಇಟ್ ಇಸ್ ಮೋರ್ ಆಫ್ ಅನ್ ಎಮರ್ಜೆನ್ಸಿ, ಬಿಕಾಸ್ ಬ್ಲಡ್ ಹ್ಯಾಸ್ ಬಾಡಿ ಹ್ಯಾಸ್ ಓನ್ಲಿ ಲಿಮಿಟೆಡ್ ಅಮೌಂಟ್ ಆಫ್ ಬ್ಲಡ್. ಸೊ ಕಂಟಿನ್ಯೂಸ್ ಬರ್ತಾ ಇದ್ರೆ ಅದು ಡಿಪ್ಲೀಟ್ ಆಗುತ್ತೆ. ಯೂಶಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಇಂಟರ್ಮಿಟೆಂಟ್ ಆಗಿ ಬಿಟ್ಟು ಬರ್ತಾ ಇರುತ್ತೆ. ಅಂದ್ರೆ ಬಹಳಷ್ಟು ಏನು ಟೈಮ್ ಅಂದ್ರೆ ಬಿಟ್ಟೇ ಬರುತ್ತೆ, ಯಾವಾಗ ಏನು ರಕ್ತಸ್ರಾವ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ. ಇಷ್ಟು ಹೊತ್ತು ಮೂಗಿನ ರಕ್ತಸ್ರಾವದ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಡಾಕ್ಟರ್ ಸನಾ ಅಬೂಬಕರ್ ಅವರಿಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಮೂಗಿನ ರಕ್ತಸ್ರಾವದ ಸಮಸ್ಯೆಗಳ ಬಗ್ಗೆ, ಪರಿಹಾರ, ಕಾರಣ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಮಾಹಿತಿಯನ್ನ ತಿಳ್ಕೊಂಡ್ರಿ. ಆರೋಗ್ಯ ಕಿರಣ ಕಾರ್ಯಕ್ರಮದಲ್ಲಿ ಮತ್ತೊಂದು ಆರೋಗ್ಯ ಸಮಸ್ಯೆ ಕುರಿತು ವೈದ್ಯರೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.